ನಮ್ಮ ಐತಿಹಾಸಿಕ ಸ್ಮಾರಕಗಳನ್ನು ಉಳಿಸಿಕೊಳ್ಳುವ ಅವಶ್ಯಕತೆ ಎಲ್ಲರಿಗೂ ಕೂಡ ಇರುತ್ತೆ. ಆದರೆ ಅವುಗಳ ಬೆಲೆ ಗೊತ್ತಿಲ್ಲದ ಮನುಷ್ಯರು ಅಲ್ಪ ಕಾಸಿನ ಆಸೆಗಾಗಿ ಅಂತಹ ಪುರಾತನ ಸ್ಮಾರಕಗಳನ್ನು ಹಾಳುಗೆಡುತ್ತಾರೆ. ಇದೀಗ ನಮ್ಮ ಕೋಟೆನಾಡು ಚಿತ್ರದುರ್ಗದಲ್ಲೂ ಕೂಡ ಅಂಥದ್ದೇ ಕಥೆಯಾಗಿದೆ. ಏನಾ ಸ್ಟೋರಿ ನೋಡೋಣ ಬನ್ನಿ. ಇದು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ರಾಮದುರ್ಗ ಗ್ರಾಮದ ಬಳಿಯ ಹೊಸಗುಡ್ಡ. ಈ ಐತಿಹಾಸಿಕ ಹೊಸಗುಡ್ಡದಲ್ಲಿ ಏಕಶಿಲೆಯಲ್ಲಿ ನಿರ್ಮಾಣವಾಗಿರುವ ಅಪರೂಪದ ರಾಮೇಶ್ವರ ದೇಗುಲವಿದೆ. ಈ ವಿಶಿಷ್ಟ ಗುಹಾಂತರ ದೇಗುಲದ ಮುಂಭಾಗದಲ್ಲಿ ಬೃಹತ್ ನಂದಿ ಮೂರ್ತಿಯೂ ಇದೆ. ಆದರೆ ನಿಧಿಗಳ್ಳರ ಹಾವಳಿಗೆ ತುತ್ತಾಗಿರುವ ಈ ಹೊಸಗುಡ್ಡ ಪ್ರದೇಶ ಇತ್ತೀಚೆಗೆ ಅಂದಗೆಟ್ಟಿದೆ. ಯಾಕಂದ್ರೆ ನಿಧಿಗಳ್ಳರು ನಿತ್ಯವೂ ಎಲ್ಲಂದರಲ್ಲಿ ಅಗೆದು ಹಾಳು ಮಾಡ್ತಿದ್ದಾರಂತೆ. ನಿಧಿ ಕಳ್ರಿ ವಿಪರೀತ ನಿಧಿ ಕಳ್ರಿ ಇದಾರೆ ಸರ್. ಈ ಹುಣ್ಣಿಮೆ ಅಮಾಸೆ ಬಂದ್ಬಿಟ್ರೆ ವಿಪರೀತ ಎಲ್ಲನೋ ತಗ್ಗು ಮಾಡೋದು, ಈ ಬಸವಣ್ಣನೇ ಹೊಡೆಯೋದು, ಬಸವಣ್ಣನೇ ಹೊಡೆಯೋದು, ಚಿತ್ರ ಮಾಡ್ತಾರೆ ಸರ್. ನಿಧಿ ಕಳ್ದು ಫುಲ್ ಐತಿ. ಅದು ಯಾರಿಗೆ ಸಿಕ್ಕತ್ತೆ ಯಾರಿಗೆ ಬಿಟ್ಟತ್ತೆ. ಕೆಲವು ಹೇಳ್ತಾರೆ ಇಡೀ ಕರ್ನಾಟಕನೇ ಹಂಚಿ ಹೆಚ್ಚಾಗ್ತದೆ ಅಂತ ಹೇಳ್ತಾರೆ, ಅಷ್ಟೈತಿ ಇಲ್ಲಿ ಅಂತ ಹೇಳ್ತಾರೆ. ನನಗೆ ಸುಮಾರು 10 ವರ್ಷ ಹುಡುಗ ಇರ್ಬೋದು ಸರ್. ಇಲ್ಲಿಗೆ ನಾನು ಬಂದಾಗ ನಮ್ಮ ತಾತವ್ರಿಂದ ಅಲ್ಲಿಂದ ಇಲ್ಲಿವರೆಗೆ ನೋಡ್ತೀನಿ. ಅದನ್ನು ಮೊನ್ನೆ ಉಣಿಸಿ ಹೋದ್ರು. ಇಲ್ಲಿಗೆ 1 ವರ್ಷ 2 ವರ್ಷ ಆಯ್ತು. ಹಂಗ್ರೆ ಯಾರ್ಯಾರು ತೀರ್ಮಾನ ತಗೊಂಡಿಲ್ಲ. ಇನ್ನು ಯಾವುದೇ ಇಲಾಖೆಯವರು ಈ ಬಗ್ಗೆ ಗಮನ ಹರಿಸಿಲ್ಲ. ಹೀಗಾಗಿ ದೇಗುಲದಲ್ಲಿನ ಬಸವ ಮೂರ್ತಿ ಕಳ್ಳತನವಾಗಿದೆ. ಅಲ್ಲದೆ ಪುರಾತನ ಕಾಲದಲ್ಲಿ ನಿರ್ಮಾಣವಾದ ಈ ದೇಗುಲದ ಜಾಗದಲ್ಲಿ ಚಿನ್ನ, ವಜ್ರ, ವೈಡೂರ್ಯಗಳಿರುತ್ತವೆ ಅನ್ನೋ ನಂಬಿಕೆಯಿಂದ ನಿಧಿಗಳ್ಳರು ಐತಿಹಾಸಿಕ ಸ್ಮಾರಕವನ್ನ ಹಾಳ್ಗೆಡ್ತಿದ್ದಾರೆ ಅಂತಾರೆ ಸ್ಥಳೀಯರು. ಪುರಾತತ್ವ ಇಲಾಖೆಯಿಂದ ಈ ದೇವಸ್ಥಾನಕ್ಕೆ ಏನು ಅಭಿವೃದ್ಧಿಯಾಗಿ ಮಾಡ್ತಕ್ಕಾಗಿಲ್ಲ ಸರ್. ಅವರಿಗೆ ಇಲ್ಲಿ ನೋಡಿ ಬಸವಣ್ಣ ಇತ್ತ, ಆ ಬಸವಣ್ಣ ತಗೊಂಡು ಹೋದ್ರು. ಅದು ಯಾರ ನಿಧಿಗಾರರು ಅಂತ ಬರ್ತಾರೆ, ಆಗ ರಾತ್ರಿಗೆ ಬಂದು ಎತ್ಕೊಂಡು ಅದೇ ಹೋಗ್ತಾರೆ. ಅದ್ರ ಏನೋ ಐತೆ ಅಂತ ಹೇಳಿ ಇಂಥ ಹಿಂಗೆಲ್ಲ ಹಾಳಾಗ್ತೈತೆ. ಒಟ್ನಲ್ಲಿ ನಿಧಿಗಳ್ಳರ ಹಾವಳಿಯಿಂದ ಐತಿಹಾಸಿಕ ರಾಮೇಶ್ವರ ದೇಗುಲ ನಲುಗಿದೆ. ಇನ್ನಾದ್ರೂ ಜಿಲ್ಲಾಡಳಿತ ಈ ಬಗ್ಗೆ ಗಮನ ಹರಿಸಬೇಕಿದೆ. ಸೂಕ್ತ ಭದ್ರತೆ ಒದಗಿಸುವ ಮೂಲಕ ಈ ಅಪರೂಪದ ಗುಹಾಂತರ ದೇಗುಲವನ್ನ ರಕ್ಷಿಸಬೇಕಿದೆ. ಬಸವರಾಜ್ ಮುದನೂರು, TV9 ಚಿತ್ರದುರ್ಗ.